ನೆಚ್ಚಿನ ಗ್ರಾಹಕರಿಗೆ ನನ್ನ ಕ್ರಿಸ್ಮಸ್ ಹಾಗೂ ಹೊಸ ಹಬ್ಬದ ಶುಭಾಶಯಗಳು. ವರ್ಷಂಪ್ರತಿಯಾಗಿ ಕ್ರಿಸ್ಮಸ್ ಅಂತ ಹೇಳಿದರೆ ವ್ಯಾಪಾರಿಗಳಿಗೆ ಒಂದು ತುಂಬ ಸಂತೋಷದ ಒಂದು ವಿಷಯ. ನ್ಯೂ ಇಯರ್ ಹಾಗೂ ಕ್ರಿಸ್ಮಸ್ಸಿಗೆ ನಾವೆಲ್ಲ ವ್ಯಾಪಾರ ಮೇಲೆ ಗಮನ ಜಾಸ್ತಿ ಕೊಡ್ತೇವೆ. ಯಾಕೆಂದರೆ ಒಂದು ನಮಗೆ ಬೇಕ್ರಿ ಬಿಸ್ನೆಸ್ನವರಿಗೆ ಕ್ರಿಸ್ಮಸ್, ದೀಪಾವಳಿ, ರಂಜಾನ್ ಹಾಗೂ ನ್ಯೂ ಇಯರ್ ಸ್ವಲ್ಪ ವ್ಯಾಪಾರ ಇರುವ ಟೈಮ್ಗಳು. ಈ ಸರಿ ನೋಡುವಾಗ ಎಲ್ಲ ಹಬ್ಬಗಳಿಗೂ ಈ ಸರಿ ಉತ್ತಮವಾದ ರೆಸ್ಪಾನ್ಸ್ ಇತ್ತು ಪಬ್ಲಿಕ್ಕಿಂದ. ಈಗ ಮುಂಚಿನಾಗಿ ಯಾರು ಆರ್ಡ್ರ್ ಕೊಟ್ಟು ತಗೊಂಡು ಹೋಗೋ ಸಂಸ್ಕೃತಿ ಹೋಗಿದೆ. ರೆಡಿ ಬೇಕು, ಬಂದ ಕೂಡಲೇ ನಾವು ಕಟ್ಟಿ ಕೊಡಬೇಕು, ನಮ್ಮ ಹತ್ರ ರೆಡಿ ಸ್ಟಾಕ್ ಇರಬೇಕು. ಅದು ಸ್ವಲ್ಪ ನಮಗೆ ಕಷ್ಟ ಕೊಡ್ತದೆ. ಆದರೆ ಈಗ ನಾವು ನಮ್ಮ ವಿಷಯದಲ್ಲಿ ಹೇಳೋದಾದರೆ ಇಷ್ಟು ವರ್ಷದಿಂದ ನಾವು ಮಾಡಿಕೊಂಡು ಬಂದಿದ್ದರಿಂದ ನಮಗೆ ಒಂದು ಅಂದಾಜು ಉಂಟು, ಇಷ್ಟಿಷ್ಟು ಆಗ್ಬೋದು, ಹೀಗೆ ಆಗ್ಬೋದು ಅಂತ ಹೇಳ್ಕೊಂಡು. ಹಾಗಾಗಿ ನಾನು ಬೇರೆ ನನ್ನ ವ್ಯಾಪಾರಿ ಮಿತ್ರರಿಗೂ ಕೇಳಿದ್ದೇನೆ. ಎಲ್ರಿಗೂ ವ್ಯಾಪಾರ ಒಳ್ಳೆ ಇತ್ತು, ಮಾಡಿದ ಐಟಮ್ ಎಲ್ಲ ಖಾಲಿಯಾಗಿದೆ. ಈ ಸಾರಿ ನಮ್ಮ ರಾ ಮೆಟೀರಿಯಲ್ಸ್ ಪ್ರೈಸ್ ಸ್ವಲ್ಪ ಹೈ ಇದ್ದರೂ ಯಾರು ರೇಟ್ ಏರಿಸುವ ಧೈರ್ಯ ತೋರಿಸಲಿಲ್ಲ. ಯಾರಿಗೂ ರೇಟ್ ಏರಿಸುವ ಧೈರ್ಯ ಇರಲಿಲ್ಲ. ಈ ಸಾರಿ ಇದ್ದದರಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ. ದೇವರ ದಯದಿಂದ ವ್ಯಾಪಾರ ಎಲ್ಲರಿಗೂ ಒಳ್ಳೆಯದಿತ್ತು. ಈ ಕ್ರಿಸ್ಮಸ್ಸಿಗೆ ಮತ್ತು ನ್ಯೂ ಇಯರ್ಗೆ ಮೇಯ್ನಾಗಿ ಕೇಕ್ಸಿನ ವ್ಯಾಪಾರ ಮತ್ತು ಅದರೊಂದಿಗೆ ಕುಸ್ವಾರ ಅಂತ ಮಾಡ್ತೇವೆ. ಕುಸ್ವಾರಲ್ಲಿ ತುಂಬ ವೆರೈಟಿ ಇದೆ. ಬಟ್ ಕುಸ್ವಾರ ಐಟಮನ್ನೆಲ್ಲ ಮುಂಚಿನಿಂದ ಬಂದ ಸಂಸ್ಕೃತಿ ಪ್ರಕಾರ ಅದಂತ ಹೇಳಿದರೆ ಮನೆಯಲ್ಲಿ ಮಾಡೋ ತಿಂಡಿಗಳು. ಹಾಗಾಗಿ ಮನೆಯಲ್ಲಿ ಮನೆಯಲ್ಲಿ ಕೂತು ಮಾಡೋದ್ರಿಂದ ಅದು ತುಂಬ ಟೈಮ್ ತಗೊಳ್ತದೆ. ಅದು ಲಾಭದಾಯಕ ಅಂತ ನಾನು ಹೇಳೋದಿಲ್ಲ. ಅದು ಒಂದು ಮನೆಯಲ್ಲಿ ಮುಂಚೆ ಒಂದು ಕೂತ್ಕೊಂಡು ಮಾಡೋದ್ರಿಂದ ನಮ್ಮ ಬೀಡಿ ಉದ್ಯಮದಾಗೆ ಲೇಬರ್ ಓರಿಯೆಂಟೆಡ್. ಹಾಗಾಗಿ ಅದರಲ್ಲಿ ಪ್ರಾಫಿಟ್ ಕಮ್ಮಿ. ಅದರ ಒಂದು ಸಾಂಪ್ರದಾಯಿಕ ತಿಂಡಿ ಅಂತೇಳಿ ಅದು ಫೇಮಸ್. ಅದರ ಬಿಟ್ಟು ಅದರಿಂದ ವ್ಯಾಪಾರಕ್ಕೆ ಏನೂ ಇದಿಲ್ಲ, ಲಾಭದಾಯಕ ಅಲ್ಲ. ಬಟ್ ಒಂದು ವರ್ಷಕ್ಕೊಮ್ಮೆ ಮಾಡೋ ತಿಂಡಿದ್ರಿಂದ ನಾವೆಲ್ಲ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತೇವೆ. ಅದರ ಒಮ್ಮೆ ಖಾಲಿ ಆದರೆ ಮತ್ತೆ ಪುನಃ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಪುನಃ ಅದು ಮಾಡಲಿಕ್ಕೆ ಅದರ ವ್ಯವಸ್ಥೆಯೂ ಯಾರ ಬಳಿಯೂ ಇಲ್ಲ ಇಲ್ಲಿ, ಅಷ್ಟು ಲೇಬರು ಯಾರ ಬಳಿ ಇಲ್ಲ ಇಲ್ಲಿ. ಕೇಕ್ಸನ್ನು ನಾವು ಈಗ ವರ್ಷಂಪ್ರತಿ ವೆರೈಟೀಸ್ ಜಾಸ್ತಿ ಮಾಡ್ತಿದ್ದೇವೆ. ಈಗೆಲ್ಲ ಹೋಮ್ ಮೇಡ್ ಕೇಕ್ಸ್ ಅಂತ ಬಂದಿದ್ದರಿಂದ ಮತ್ತು ಕಮರ್ಷಿಯಲ್ ಕೇಕ್ಸ್ ಬಂದಿದೆ, ವಿತ್ ಪ್ರಿಸರ್ವೇಟಿವ್, ವಿತ್ ಆರ್ಟಿಫಿಷಿಯಲ್ ಫ್ಲೇವರ್ಸ್. ಅದರ ಸ್ವಲ್ಪ ಸ್ವಲ್ಪ ಪೆಟ್ಟು ಬೀಳ್ತಾ ಉಂಟು. ಯಾಕೆಂದರೆ ನಾವಿಲ್ಲಿ ಸಾಂಪ್ರದಾಯಿಕ ತಿಂಡಿ ಮಾಡೋರು ಆರ್ಟಿಫಿಷಿಯಲಿ ಹೋಗೋದಿಲ್ಲ. ತುಪ್ಪ ಹೇಳಿದರೆ ನಾವು ತುಪ್ಪವೇ ಹಾಕ್ತೇವೆ, ಬಟರ್ ಹೇಳಿದರೆ ಬಟರೇ ಹಾಕ್ತೇವೆ. ಡಾಲ್ಡಾ ಹಾಕಿ ಎಸೆನ್ಸ್ ಹಾಕಿ ಅದನ್ನು ಮಾಡುವ ಸಂಸ್ಕೃತಿ ನಮ್ಮ ಉಡುಪಿಯಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ಉಡುಪಿಯ ಬೇಕರಿಗಳು ಉತ್ತಮ ತಿಂಡಿ ಕೊಡ್ತಿದ್ದಾರೆ ಅಂತ ನಾನು ಎಣಿಸ್ತಿದ್ದೇನೆ. ಧನ್ಯವಾದಗಳು. ಅದು ಅರ್ಧ ಒಂದು ತಗೊಳ್ಳುವ.